ಒಂದ್ ಹೆಣ್ಮಕ್ಳು ನೋಡ್ರಿ ಎಷ್ಟು ಪಾಸಿಟಿವ್ ವೈಬ್ ನನ್ ಬರುತ್ತೆ ಅಂತ ಅಂದ್ರೆ ಅದ್ ಬರ್ಬೇಕು. ಬಿಫೋರ್ ಮ್ಯಾರೇಜ್, ಪ್ರೆಸೆಂಟ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್. ಅಟ್ಲೀಸ್ಟ್ ಆಫ್ಟರ್ ಮ್ಯಾರೇಜ್ 100% ಅಲ್ಲಿ ಒಂದು 20% ನಿಮ್ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋದು ಬೇಡ. 20% ಎಲ್ಲರಿಗೂ ಮದ್ವೆ ಆದ್ಮೇಲೆ ಅಯ್ಯೋ ಪೇಸ್ಟ್ ತರ್ಬೇಕು, 20 ರೂಪಾಯಿ ಕೊಡು, ಸೋಪ್ ತರ್ಬೇಕು, 50 ರೂಪಾಯಿ ಕೊಡು ಅಂತಾರ. ನಾನು ಕೇಳ್ಬಾರ್ದು ನಮ್ಮ ಹಸ್ಬೆಂಡ್ ನ, ಓಕೆ ನಾನೇ ತರ್ತೀನಪ್ಪ, ನಿನಗೇನು ಟೆನ್ಷನ್ ಕೊಡಲ್ಲ ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಸಾಥ್ ಕೊಡ್ಬೇಕು ಸರ್. ಸೂಪರ್, ಕ್ಲಾಸ್ ಮಾಡಿ ರೀ, ಕ್ಲಾಸ್ ಮಾಡ್ರಿ. ಲೈವ್ ಅಲ್ಲಿರೋರು ಇದಕ್ಕಿಂತ ಯಾವ್ದ್ರಿ ಕನ್ನಡದಲ್ಲಿ ಯಾವ ಬ್ರ್ಯಾಂಡ್ ಇದೆ ರೀ ಈ ತರ ಹೈಯೆಸ್ಟ್ ಲೈವ್ ಹೋಗ್ತಾ ಇರೋದು? 0% ಹೈಡ್, 100% ಟ್ರಾನ್ಸ್ಪರೆಂಟ್. ಬನ್ನಿ, ಬಿಸ್ನೆಸ್ ಬೇಕಾ ನಿಮ್ಗೆ? ಏನ್ ಬಿಸ್ನೆಸ್ ಬೇಕು ನಿಮ್ಗೆ? ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಏನ್ ಮಾಡ್ತೀರಾ ಹೇಳಿ? ಬೇರೆ ಇವೆಂಟ್ ಆರ್ಗನೈಸರ್ ಬನ್ನಿ, ನಾನ್ ಬಿಸ್ನೆಸ್ ಕೊಡ್ತೀನಿ, ಬನ್ನಿ. ಏನಿದೆ ಬನ್ನಿ, ನಿಮ್ ವೆನ್ಯೂಗಳಿದ್ಯಾ ಬನ್ನಿ, ಮಾರ್ಕೆಟಿಂಗ್ ಮಾಡಿ. ನಿಮ್ ಮ್ಯಾನ್ ಪವರ್, ನಿಮ್ ಟೆಂಟ್ ಹೌಸ್ ಇಟ್ಕೊಂಡಿದ್ದೀರಾ? ಇವೆಂಟ್ ಆರ್ಗನೈಸರ್ಸ್ ನಿಮ್ ಮ್ಯಾನ್ ಪವರ್ ನ ಟ್ರೈನ್ ಅಪ್ ಮಾಡ್ಬೇಕಾ? ಕಳ್ಸಿ. ವಾಯ್ಸ್ ನಂದು ಸ್ವಲ್ಪ ಜೋರಾಗಿದೆ, ಪ್ರೆಸೆಂಟೇಶನ್ ನೀವು ಅಟೆನ್ಷನ್ ಕೊಡಲ್ಲ, ಇಲ್ಲ ಅಂದ್ರೆ ಅದಕ್ಕೆ ಹೇಳ್ತಾ ಇರೋದು. ಸೊ ಹಾಗಾಗಿ ಯಾರು ಆಗಲ್ಲ ಸರ್ ಸಪೋರ್ಟಿಗೆ. ಅಂತಂದ್ರೆ ನಮ್ ಕೆಲ್ಸ ನಾವೇ ಮಾಡೋ. ಮೇನ್ ಒಂದು ರಿಲೇಷನ್ಸ್ ಅಲ್ಲಿ ಯಾರು ಹಚ್ಕೊಳ್ಳೇಬೇಡಿ, ಯಾರು ಹಾಗೆ ಬರಲ್ಲ. ನಿಮಗೆ ನೀವು ನಿಮ್ ಫ್ಯಾಮಿಲಿ ಅಷ್ಟೇ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಬೆಳೀರಿ, ಮುಂದೆ ಹೋಗಿ ಹೋಗ್ತೀರಾ ನೀವು.